ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದ ಬಸವೇಶ್ವರ ಕಾಲೋನಿಯಲ್ಲಿ ಅಬ್ಬರದ ಬಿರುಗಾಳಿ ಸಹಿತ ಸುರಿದ ಮಳೆಗೆ ಮನೆ ಮೇಲಿನ ಪತ್ರಾಗಳು ಹಾರಿ ಅದರ ಮೇಲಿಟ್ಟಿದ್ದಂಥ ಕಲ್ಲು ಬಿದ್ದು ಮೃತಪಟ್ಟಿದ್ದ ಬಾಲಕಿ ಮಹಿರಾ ಇಸ್ಮಾಯಿಲ್ ಶೇಖ್ ನಿವಾಸಕ್ಕೆ ಶಾಸಕ ಶರಣು ಸಲ್ಗಾರ್, ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಕಂದಾಯ ಇಲಾಖೆ ವತಿಯಿಂದ ಮಂಜೂರಾದ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದ್ದಾರೆ. ನಂತರ ಗುರುವಾರವಷ್ಟೇ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟ ಓಮೆನ್ ಮೊಹಲ್ಲಾ ವಾರ್ಡ್ ನಿವಾಸಿ ಅಲಿ ಎಂಬ ಬಾಲಕನ ನಿವಾಸಕ್ಕೆ ಶಾಸಕ ಶರಣು ಸಲ್ಗಾರ್, ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಅವರು ಮೃತ ಬಾಲಕನ ಜಸ್ಕಾಂ ಇಲಾಖೆಯಿಂದ ನೆರವು ನೀಡುವ ಭರವಸೆ ಕೂಡ ನೀಡಿದ್ದಾರೆ. ಇನ್ನು ಶಾಸಕ ಶರಣು ಸಲ್ಗಾರ್ ಅವರು ವೈಯಕ್ತಿಕವಾಗಿ ಮೃತ ಬಾಲಕನ ಕುಟುಂಬಕ್ಕೆ 25,000 ರೂಪಾಯಿ ನೆರವನ್ನ ನೀಡಿದ್ದಾರೆ. ಆಳಂದ್ ತಾಲೂಕಿನ ಲಾಡ್ಲೆ ಮಚಾಕ್ ದರ್ಗಾ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ನಡೆದಂತ ಬಿಜೆಪಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಹೇಳಿಕೆಯನ್ನು ಆಧರಿಸಿ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅವರ ಕುಟುಂಬದ ವಿರುದ್ಧ ಅವಹೇಳನಕಾರಿ ಹಾಗೂ ನಿಂದಾತ್ಮಕ ಪೋಸ್ಟ್ಗಳನ್ನು ಪ್ರಕಟಿಸಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು ಹಾಗೂ ದತ್ತಾತ್ರೇಯ ಪಾಟೀಲ್ ಅಭಿಮಾನಿಗಳು ಸ್ಟೇಷನ್ ಬಾಜಾರ್ ಪೊಲೀಸ್ ಠಾಣೆಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರತಿಭಟನೆಯ ವೇಳೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾಜಿ ಸಚಿವ ಖಮ್ರುಲ್ ಇಸ್ಲಾಂ ಅವರು ಈ ಹಿಂದೆ ಕಲಬುರಗಿ ನಗರವನ್ನ ಛೋಟಾ ಪಾಕಿಸ್ತಾನ್ ಮಾಡ್ತೇನೆಂದು ಹೇಳಿಕೆ ನೀಡಿದ್ರು ಎಂದು ಉಲ್ಲೇಖಿಸಿದರು. ಈ ಹೇಳಿಕೆಯನ್ನು ನೆಪ ಮಾಡಿಕೊಂಡು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಕುಟುಂಬ ಸದಸ್ಯರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಪೋಸ್ಟ್ಗಳು ಹಾಗೂ ಕಾಮೆಂಟ್ಗಳನ್ನು ಮಾಡಿರುವುದು ಖಂಡನೀಯ ಎಂದು ಮನವಿದಾರರು ಆರೋಪ ಮಾಡಿದ್ದಾರೆ. ಈ ರೀತಿಯ ದ್ವೇಷಪೂರಿತ ಹಾಗೂ ವೈಯಕ್ತಿಕ ನಿಂದನೆಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರುವುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಜರುಗಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಆಗ್ರಹಿಸಿದ್ದಾರೆ. ಮೇಲೇನು ಒಂದು ಹೋರಾಟ ಮಾಡಿ ಇವತ್ತು ಎಲ್ಲ ಮುಸ್ಲಿಂ ಬದುಕಿಸಿದ್ರೊಂದು ಹಂಗಂದ್ರೆ ಹಿಂಗಂದ್ರೆ ಅಂತೇಳಿ ಅಂದದ್ದು ಒಂದು ಇದರ್ಲಿಂತ ಇವತ್ತು ನಾವು ದತ್ತಾತ್ರೇಯ ಪಾಟೀಲ್ ರೇವೂರ್ ಕುಟುಂಬಕ್ಕೆ ಯಾವಾಗಲೂ ಸದಾ ಸಿದ್ಧವಾಗಿ ಈ ಬೆಂಬಲ ಗುಲ್ಬರ್ಗ ಆ ಹುಲಿ ಕುಟುಂಬದ ಸಂಗಟ ಎಲ್ಲರೂ ನಾವು ಇದ್ದೆವು. ಅದ್ರ ಸಲುವಾಗಿ ಇದು ಯಾವುದೇ ರೀತಿಯಾದಂಥ ಇವರೇನು ನಿನ್ನೇನು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಏನು ಆಧಾರ ಇದೆ, ಯಾವ ಬೇಸ್ನಲ್ಲಿ ಸರ್ಕಲ್ ಅವ್ರು ಮುಸ್ಲಿಂ ಲೀಗ್ ಏನು ಅಮೃತ್ಸರ್ ಸಾಹೇಬರು ಇದ್ದರು, ಅದು ನಮ್ಮ ಪ್ರೂಫ್ ಅದ. ಆ ಪ್ರೂಫ್ ಸಂಗಟ ನಾವು ಕೊಡ್ತೇವೆ ಇವತ್ತು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು. ಪೇಪರ್ಸ್ ಎಲ್ಲ ಫೋಟೋ ತೊಗೊಂಡ್ಬಿಟ್ಟು ನಮ್ಮೆಲ್ಲ ಒಳ್ಳೆ ಕಲರ್ ಹಂಗಲ್ಲ ನಾ ಏನು ಮಾಡಲ ಏನ್ರಿ ಅಡ್ಡೈತ್ರಿ ನಿಮ್ಮ ಟೀಮ್ ಮಾಡ್ಬೋದು ಅಂದ ಅದೇನು ಸೋಷಿಯಲ್ ಮೀಡಿಯಾದಾಗ ಎಲ್ಲೆಲ್ಲವ ಅವೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಈ ರೀತಿ ಅನವಶ್ಯಕ यार सोशल मीडिया आ रही थी उनका भेज अम्मा को पूछो, भाव को पूछो, तुम्हारे को पूछो, हम किसको पूछो? हाँ, तुम्हारे घर के बाहर आने देते हैं? जब खमरुल इस्लाम जब थे मुस्लिम लीग पार्टी से, जब तुम पैदा भी नहीं होते, हाँ ನಾನು लीगल ऑप्शन ಸಾಹೇಬ್ರಿಗೆ ಹೆಂಗೆ ಮಾಡಿ ಇವ್ರನ್ನ ಕೊಟ್ಟರಲ್ರಿ ಎಲ್ಲ ಕ್ರಮ ತಗೋಬೇಕು. ಇಲ್ಲಿ ಬರೀ ಭಾರತೀಯ ಜನತಾ ಪಕ್ಷ ಎಸ್ಸಿ ಮೋರ್ಚಾ ಕಡೆಯಿಂದ ಎಲ್ಲ ಎಸ್ಸಿ ಮೋರ್ಚಾದೆಲ್ಲ ಅಪ್ಪಣ ಸ್ವಲ್ಪ ಚಾಲು ಕರಿ ಹಲೋ ಮೊನ್ನೆ ಬಂದು ಅಂತ ಅವಾಗ ಖಮ್ರುಲ್ ಸಾಹೇಬರು ಅವಾಗ ಆ ರಾಜಕೀಯದಾಗ ಹುಟ್ಟನೋ ಈ ರೀತಿ ಮಾತಾಡ್ತಾನೋ ಮಾತಾಡ್ತಾರೆ.
ಕ್ವಶನ್ದಾಗ ಈ ರೀತಿ ಮಾತಾಡ್ತೇನೆ ಅಪ್ಕೋಬೋದ್ರಿ कम्युनिस्ट साहब राजकीय क्वेश्चन ಮತ್ತೆ हाँ ये देखो बच्चा इतना छोटा है इतना लैंग्वेज हम भी लैंग्वेज से बात करने को हमारे को भी आता है यार, लेकिन हम जो बात करें तो तुम भी नहीं रहते क्या? कल आज के दिन हिंदू मुस्लिम बोल के झगड़ा होता हाँ? तुम जो बात कर रहे ना, अमरुल इस्लाम साहब जब थे तब तुम पैदा भी नहीं होते मेरे ख्याल से, जो राजकीय में जब थे साहब। नहीं ये वर्ड देखो, घर से लेके घर तक घर घुसने के लिए तैयार है, हम भी रेडी है सर। ಅವ್ರು ಯಾವ ರೀತಿ ಅಲ್ಲ ಸರ್ ಮನೆ ಹೋಗಿ ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 1340 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದು ಸರ್ಕಾರದಿಂದ 12913 ಉಪನ್ಯಾಸಕರ ಹುದ್ದೆಗಳು ಮಂಜೂರಾಗಿವೆ. ಆದರೆ ಪ್ರಸ್ತುತ ಕೇವಲ 7647 ಉಪನ್ಯಾಸಕರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. 5269 ಹುದ್ದೆಗಳು ಇದೀಗ ಖಾಲಿ ಉಳಿದಿವೆ. ಇಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುವುದು ಕಷ್ಟಕರವಾಗಿದೆ ಎಂದು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ನಿಂಗೇಗೌಡ ಅವರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಉಪನ್ಯಾಸಕರ ನೇಮಕಾತಿ ಮಾಡಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಉಪನ್ಯಾಸಕರ ಮೇಲೆ ಹೆಚ್ಚಿನ ಬೋಧನಾ ಹಾಗೂ ಆಡಳಿತಾತ್ಮಕ ಹೊರೆ ಬೀಳ್ತಿದ್ದು ಇದರಿಂದ ಶಿಕ್ಷಣದ ಗುಣಮಟ್ಟ ಕುಸಿಯುವ ಅಪಾಯ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಈಗಾಗಲೇ ಗುಣಮಟ್ಟದ ಶಿಕ್ಷಣ ಒದಗಿಸಲು ಅಗತ್ಯ ಪ್ರಮಾಣದ ಉಪನ್ಯಾಸಕರನ್ನು ನೇಮಿಸಿರುವುದು ಇದೀಗ ಅನಿವಾರ್ಯವಾಗಿದೆ ಎಂದು ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಖಾಲಿ ಇರುವಂತಹ ಖಾಯಂ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಿ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ಕಲ್ಪಿಸಲು ಸಾಧ್ಯವಾಗುತ್ತದೆ ಎಂದು ನಿಂಗೇಗೌಡ ಅವರು ಆಗ್ರಹಿಸಿದ್ದಾರೆ. ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ 1:1 ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ 8:1 ಬರಬೇಕು. ಅದ್ರ ಜೊತೆಗೆ ಅಧ್ಯಯನ ಆಗ್ತಾ ಇದೆ. ವಾರದಲ್ಲಿ 3 ದಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಗಳನ್ನ ಬೇರೊಂದು ಕಾಲೇಜಿಗೆ ಕಾರ್ಯಭಾರದ ಕೊರತೆ ಅಂತ ಹೇಳಿ ನಿಯೋಜನೆ ಮಾಡಿದ್ರೆ ಅನುದಾನಿತದಿಂದ ಅನುದಾನಿತ ಕಾಲೇಜುಗಳಿಗೆ ಮಾಡಬೇಕು ಅಂದಾಗ 160 ಕಿಲೋಮೀಟರ್ 170 ಕಿಲೋಮೀಟರ್ ವಾರದ 3 ದಿನ ಹೋಗ್ಬೇಕು. ಇವೆಲ್ಲ ಪ್ರಕಾರ ಇರ್ರೆಸ್ಪೆಕ್ಟಿವ್ ಆಫ್ ಕ್ಲೋಡ್ ಯಾವಲ್ಲಿ ಒಂದು ಸಬ್ಜೆಕ್ಟ್ ಇರ್ತದೋ ಅಲ್ಲಿ ಒಬ್ಬ ಉಪನ್ಯಾಸಕಾರಿ ಕಾಲೇಜುಗಳಿಗೆ ಮಕ್ಕಳನ್ನ ದಾಖಲು ಮಾಡಲ್ಲ. ಯಾವ ಪೋಷಕರು ಅನುದಾನಿತ ಕಾಲೇಜುಗಳಿಗೆ ಮಕ್ಕಳನ್ನ ದಾಖಲು ಮಾಡಲ್ಲ. ಈ ಜೊತೆಗೆ ಈ ಉಪನ್ಯಾಸಕರ ವರ್ಗಾವಣೆ, ಬಡ್ತಿ, ಈ ವಿಚಾರಗಳ ಬಗ್ಗೆ, OPS ಬಗ್ಗೆ ಸಂಘ ಹಲವಾರು ಮಟ್ಟದಲ್ಲಿ ರಾಜ್ಯದಲ್ಲಿ ಎಷ್ಟು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 1340 ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದು ಸರ್ಕಾರದಿಂದ ಹುದ್ದೆ ಮಂಜೂರಾತಿ ಆಗಿರುವಂತದ್ದು 12913. ಪ್ರಸ್ತುತ ಕೆಲಸ ಮಾಡ್ತಾ ಇರುವಂತಹ ಉಪನ್ಯಾಸಕರ ಸಂಖ್ಯೆ 7642. 5269 ಮಂಜೂರಾದಂತಹ ಹುದ್ದೆಗಳಲ್ಲೇ ಖಾಲಿ ಇದ್ದಾಗ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುವಂಥದ್ದು ಕಷ್ಟ. ಆ ಕಾರಣಕ್ಕೋಸ್ಕರವಾಗಿ ಕಾಯಂ ಉಪನ್ಯಾಸಕರ ನೇಮಕವನ್ನ ಸರ್ಕಾರ ಶೀಘ್ರವಾಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ನನಗೆ ಯಾಕೆಂದ್ರೆ ನನ್ನ ರಾಜ್ಯದ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಕಾಲೇಜುಗಳಲ್ಲಿ. ಆ ಮೂಲಭೂತ ಸೌಕರ್ಯಗಳ ಕೊರತೆಯ ಕಾರಣದಿಂದಾಗಿ ಬಹಳಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಿಗೆ ಸೇರ್ಲಿಕ್ಕೆ ಮತ್ತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಿಂಸರಿತವ್ರೆ. ಕೂಡಲೇ ಕಾಲಮಿತಿ ಒಳಗಡೆ ಸರ್ಕಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ್ರೆ ಗುಣಮಟ್ಟದ ಶಿಕ್ಷಣ ನೀಡೋಕೆ ಅನುಕೂಲ ಆಯ್ತದೆ. ಆ ಮುಖಾಂತರ ವಿದ್ಯಾರ್ಥಿಗಳನ್ನ ಆಕರ್ಷಿಸಕ್ಕೆ ಸಹಾಯ ಆಯ್ತದೆ. ಒಬ್ಬ ಉಪನ್ಯಾಸಕರಿಗೆ 2-3 ಕಾಲೇಜನ್ನ ಕೊಡ್ತಾರೆ. ನಿಯೋಜನೆ ಅನ್ನುವಂಥದ್ದು ತೀರಾ ಅವೈಜ್ಞಾನಿಕ. ಇರ್ರೆಸ್ಪೆಕ್ಟಿವ್ ಆಫ್ ವರ್ಕ್ಲೋಡ್ ಯಾವುದೇ ಉಪನ್ಯಾಸಕನಿಗೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಆತನ ವಾರದಲ್ಲಿ 3 ದಿನ ನಿಯೋಜನೆ ಮಾಡಬಾರ್ದು. ಪ್ರತಿ ವಿಷಯದಲ್ಲಿ ಮೊದಲನೇ ಹುದ್ದೆಗೆ ನಿಯೋಜನೆ ಮಾಡಬಾರ್ದು. ಒಂದು ವೇಳೆ 2ನೇ ಹುದ್ದೆ ಮಂಜೂರಾತಿಯಾಗಿದ್ದು ಕಾರ್ಯಭಾರದ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಹುದ್ದೆಯನ್ನ ಮಂಜೂರು ಮಾಡಬೇಕು. ನಿಂಗೇಗೌಡ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ. ಅಗ್ರೋ ಏಜೆನ್ಸಿ ಮಾಲೀಕನಿಂದ ಹಲ್ಲೆ ಆರೋಪ ಕೇಳಿಬರ್ತಿದೆ. ರಸಗೊಬ್ಬರ ಯೂರಿಯಾ ಖರೀದಿಗೆ ಬಂದಂತ ರೈತನ ಮೇಲೆ ಹಲ್ಲೆ ಆರೋಪ ಕೇಳಿಬರ್ತಿದೆ. ಈ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ಪಟ್ಟಣದಲ್ಲಿ ನಡೆದಿದೆ. ಗೊಲ್ಲಾಳೇಶ್ವರ ಅಗ್ರೋ ಏಜೆನ್ಸಿ ಮಾಲೀಕನಿಂದ ರೈತರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಬಿತ್ತನೆಗೆಂದು ರಸಗೊಬ್ಬರ ಹಾಗೂ ಯೂರಿಯಾ ಖರೀದಿಗೆ ಬಂದಿದ್ದಂತ ರೈತ ಬಳೂರ್ಗಿ ಗ್ರಾಮದ ರೈತ ದತ್ತು ಪೂಜಾರಿ ಎಂಬ ರೈತನ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ರಸಗೊಬ್ಬರಕ್ಕೆ ಹೆಚ್ಚಿನ ಹಣ ಪಡೆಯುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ. ಇನ್ನು ಅಗ್ರೋ ಏಜೆನ್ಸಿ ಮಾಲೀಕನ ದರ್ಪಕ್ಕೆ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗೊಲ್ಲಾಳೇಶ್ವರ ಅಗ್ರೋ ಏಜೆನ್ಸಿ ಲೈಸೆನ್ಸ್ ರದ್ದು ಮಾಡುವಂತೆ ಒತ್ತಾಯ ಮಾಡ್ತಿದ್ದಾರೆ. ಅಫಜಲ್ಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಏನು ಹಿರಿಯರಿಗೆ ಆ ಟೈಪ್ ಗೊತ್ತಿರ್ತಾನಲ್ಲ ಅವನು ಏನು ಇಲ್ಲ ಏನು ಹೊಟ್ಟೆ ಸರ ಅಲ್ರಿ ರೈತರಿಗೆ ಆ ಟೈಪ್ ಜೊಗ್ಗಾಡ್ತಾರಂದ್ರೆ ಏನ್ರಿ ಅಲ್ಲ ಹಿರಿಯ ಮನುಷ್ಯ ಹಂಗೆ ಜೊಗ್ಗಾಡ್ತಾರಂದ್ರೆ ಏನ್ ನೀವೇನು ಹೇಳಲ್ಲೇನು ನಿಮ್ ಎದುರಿ ಆ ಟೈಪ್ ಜೊಗ್ಗಾಡ್ಲಾಕ ಬರಲ್ರಿ ಹಿರಿಯ ಶೆಟ್ರಿ ಹೇಳಕ್ ಏನ್ ಹಕ್ಕದ ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ನಾವು ಬರ್ತೀವಿ ಬಿಲ್ ಹಟ್ಟೋರ್ ಮೀಟಿಂಗ್ ಯಾರು ಚಾವಿ ತೊಂಬ್ರಿ ಚಾವಿ ತೊಂಬ್ರಿ ಅದು ನೀವು ಹ್ಯಾಂಗ ಗೊತ್ತ್ರಿ ರೂಲ್ಸ್ ಅದೇ ಮಾಲಕಲ್ಲಿ ಇಡ್ಲಿ ಗೊತ್ತದ ಇಲ್ಲಿ ಮಾಲಕರು ಇವರೇ ದೊಡ್ಡವರು ಇವರೇ ಮಾಲಕರು ಮೇನ ಲೈಸೆನ್ಸ್ ಯಾರ ಹೆಸರು ಲೈಸೆನ್ಸ್ ಯಾರ ಹೆಸರು ನಿಮ್ಮ ಹೆಸರು ಇಲ್ಲ ಅವ್ರ ಹೆಸರು ಇಲ್ಲರಿ ಲೈಸೆನ್ಸ್ ಇವರು ಲೈಸೆನ್ಸ್ ಇಲ್ಲ ನಿಮ್ಮ ಹೆಸರು ಇಲ್ಲ ಲೈಸೆನ್ಸ್ ಬರ್ರಿ ಅವ್ರ ಅಧಿಕಾರಿಗಳು ಏನು ಕ್ರಮ ನೀವು ಕೇಸ್ ಮಾಡೋದಲ್ಲ ಮಾಡಿರ್ತಾರೆ ರೈತರ ಮೇಲೆ ಬರ್ರಿ ಬರ್ರಿ ಸರ್ ಇಲ್ಲ ಕೇಸ್ ಮಾಡ್ರ ಮೇಲೆ ರೈತರು ದಕ್ಷಿಣ ಪಶ್ಚಿಮ ಮುಂಗಾರು ಈಗಾಗಲೇ ಕೇರಳದಲ್ಲಿ ಜೂನ್ 4ರಂದು ಪ್ರವೇಶ ಮಾಡಿದ್ದು ರಾಜ್ಯದ ವಿವಿಧ ಭಾಗಗಳಿಗೆ ವೇಗವಾಗಿ ವಿಸ್ತರಿಸುತ್ತಿದೆ. ಹವಾಮಾನ ತಜ್ಞರ ಮಾಹಿತಿಯ ಪ್ರಕಾರ ಕರ್ನಾಟಕಕ್ಕೆ ಜೂನ್ 6ರಂದು ಹಾಗೂ ಬೀದರ್ ಜಿಲ್ಲೆಗೆ ಜೂನ್ 9ರ ವೇಳೆಗೆ ಮುಂಗಾರು ಆಗಮಿಸುವ ಸಾಧ್ಯತೆ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಉತ್ತಮ ಮಳೆಯ ನಿರೀಕ್ಷೆ ಇದ್ದು ಜೂನ್ 12ರ ನಂತರ ರೈತರು ಬಿತ್ತನೆ ಕಾರ್ಯ ಆರಂಭಿಸಲು ಸೂಕ್ತ ಸಮಯ ಎಂದು ಹವಾಮಾನ ತಜ್ಞರು ಸಲಹೆಯನ್ನು ನೀಡಿದ್ದಾರೆ. ಜೂನ್ 2ನೇ ವಾರದಿಂದ 60ರಿಂದ 80 ಮಿಲಿಮೀಟರ್ ವರೆಗೆ ಮಳೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರೈತರು ಹೆಸರು ಕಾಳು ಹಾಗೂ ಉದ್ದಿನ ಕಾಳು ಬೆಳೆಗಳ ಬಿತ್ತನೆ ಕೈಗೊಳ್ಳಬಹುದು ಎಂದು ಸೂಚನೆ ನೀಡಲಾಗಿದೆ. ಇದೇ ವೇಳೆ 80ರಿಂದ 100 ಮಿಲಿಮೀಟರ್ ವರೆಗೆ ಮಳೆಯಾದ ಸೋಯಾಬೀನ್ ಹಾಗೂ ತೊಗರೆ ಬೆಳೆಗಳ ಬಿತ್ತನೆಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ಈ ಬಾರಿ ಜಿಲ್ಲೆಯಲ್ಲಿ ಉತ್ತಮ ಮಳೆಯ ಮುನ್ಸೂಚನೆ ಇರುವುದರಿಂದ ರೈತರು ಅಗತ್ಯ ಬೀಜ, ರಸಗೊಬ್ಬರ ಹಾಗೂ ಕೃಷಿ ಪರಿಕರಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಲು ಮುಂದಾಗಿದ್ದಾರೆ. ಬಿಜೆಪಿಗೆ ಕೆ ಅಣ್ಣಾಮಲೈ ನೀಡಿದಂತಹ ರಾಜೀನಾಮೆನ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅಂಗೀಕರಿಸಿದ್ದಾರೆ. ಕೆ ಅಣ್ಣಾಮಲೈ ಅವರ ಭಾರತೀಯ ಜನತಾ ಪಕ್ಷ ಜೊತೆಗಿನ ಒಂದು ಸಂಬಂಧ ಶುಕ್ರವಾರ ಕೊನೆಗೊಂಡಿದೆ. ಇನ್ನು ಬಿಜೆಪಿಯ ತಮಿಳುನಾಡು ಘಟಕದ ಮುಖ್ಯಸ್ಥ ಅಣ್ಣಾಮಲೈ ಅವರು ಮಧ್ಯಾಹ್ನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಮ್ಮ ಭವಿಷ್ಯದ ಯೋಜನೆಗಳನ್ನು ಪ್ರಕಟಿಸಿದ್ದಾರೆ. ಇನ್ನು ತಮಿಳುನಾಡು ರಾಜಕಾರಣದಲ್ಲಿ ಹಲವು ದಿನಗಳಿಂದ ಹರಿದಾಡುತ್ತಿದ್ದಂತ ತೀವ್ರ ಊಹಾಪೋಹಗಳಿಗೆ ಕೊನೆಗೂ ಇದೀಗ ತೆರೆ ಬಿದ್ದಿದ್ದು. ಹಿರಿಯ ನಾಯಕ ಹಾಗೂ ತಮಿಳುನಾಡು ಬಿಜೆಪಿ ಘಟಕದ ಮುಖ್ಯಸ್ಥ ಕೆ ಅಣ್ಣಾಮಲೈ ಅವರು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಅಣ್ಣಾಮಲೈ ಅವರ ರಾಜೀನಾಮೆಯನ್ನ ತಕ್ಷಣವೇ ಅಂಗೀಕರಿಸಿದ್ದಾರೆ ಎಂದು ಪಕ್ಷದ ಪ್ರಕಟಣೆ ತಿಳಿಸಿದೆ. ಮಾಜಿ IPS ಅಧಿಕಾರಿಯಾಗಿರುವ ಅಣ್ಣಾಮಲೈ ಅವರ ಈ ದಿಢೀರ್ ನಿರ್ಧಾರವು ದಕ್ಷಿಣ ಭಾರತದ ರಾಜಕೀಯ ವಲಯದಲ್ಲಿ ಇದೀಗ ತೀವ್ರ ಕುತೂಹಲ ಮೂಡಿಸಿದೆ. ತಮ್ಮ ಮುಂದಿನ ನಡೆ ಹಾಗೂ ಭವಿಷ್ಯದ ರಾಜಕೀಯ ಯೋಜನೆಗಳ ಕುರಿತು ಸಾರ್ವಜನಿಕವಾಗಿ ಪ್ರಕಟಿಸಲು ಅಣ್ಣಾಮಲೈ ಅವರು ಇಂದು ಮಧ್ಯಾಹ್ನ ಕೊಯಮತ್ತೂರಿನಲ್ಲಿ ಪ್ರಮುಖ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಯುವ ಜನತೆಯಲ್ಲಿ ಭಾರಿ ಕ್ರೇಜ್ ಹೊಂದಿರುವ ಅಣ್ಣಾಮಲೈ ಅವರ ಹೊಸ ರಾಜಕೀಯ ಪಯಣವು ತಮಿಳುನಾಡಿನ ಭವಿಷ್ಯದ ಸಮೀಕರಣವನ್ನು ಮರುರೂಪಿಸಲಿದೆ ಎಂದು ವಿಶ್ಲೇಷಕರು ಆಶಾವಾದ ವ್ಯಕ್ತಪಡಿಸಿದ್ದಾರೆ.